5/3/2025 ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಬಿ ಕೃಷ್ಣಪ್ಪನವರ ಸಮಾಧಿ ಸ್ಥಳ ಹರಿಹರದಿಂದ ಪಾದಯಾತ್ರೆ ಮಾಡುತ್ತೇವೆ ಎಂದು ಜಟ್ಟಿ ಅಗ್ರಹಾರ ನಾಗರಾಜ್ ತಿಳಿಸಿದರು. ತುಮಕೂರು ಜಿಲ್ಲೆಯ ಕೊಟ್ಟಿಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಮಾರ್ಚ್ 16ರಂದು ತುಮಕೂರು ನಗರಕ್ಕೆ ಆಗಮಿಸುತ್ತಿದ್ದು, ಈ ಪಾದಯಾತ್ರೆಗಳನ್ನು ಸ್ವಾಗತಿಸಿ ಹಾಗೂ ಬೆಂಬಲ ನೀಡಲು ಕೊರಟಗೆರೆ ತಾಲೂಕಿನ ದಲಿತ ಪರ ಸಂಘಟನೆಗಳು ನಿರ್ಧರಿಸಿದ್ದು, ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮಾರ್ಚ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. 30 ವರ್ಷದ ಒಳ ಮೀಸಲಾತಿ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದ್ದು, ದಿನಾಂಕ 1/8/2024ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ತೀರ್ಪು ನೀಡಿದ್ದು, ಅದರಂತೆ ಕರ್ನಾಟಕ ಸರ್ಕಾರಕ್ಕೆ ತೀರ್ಪಿನ ಅನ್ವಯ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಯುತ್ತಿದ್ದು, ಅದಕ್ಕೆ ಬೆಂಬಲಿಸಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು, ಹಿತೈಷಿಗಳು, ನಾಯಕರು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಲು ಪತ್ರಿಕಾ ಪ್ರಕಟಣೆ ಮೂಲಕ ಕೋರಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಈ ಪ್ರತಿಭಟನೆ ಮೂಲಕ ಪಾದಯಾತ್ರೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ, ದಲಿತ ವೆಂಕಟೇಶ್ ದೊಡ್ಡಯ್ಯ, ಹೊಳವನಹಳ್ಳಿ ನರಸಿಂಹಮೂರ್ತಿ, ಲಕ್ಷ್ಮೀ ನರಸಯ್ಯ, ದಾಸರಹಳ್ಳಿ ಶಿವರಾಮಯ್ಯ, ವಡ್ಗೆರೆ ವೀರಕಾಟಯ್ಯ, ಜಗದೀಶ್ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ರಾಜಮುದ್ರೆ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಅಥವಾ ಕುರ್ಚಿ ಖಾಲಿ ಮಾಡಿ ಅನ್ನೋಂಥ ಒಂದು ದೇವಘೋಷದೊಂದಿಗೆ ಹರಿಹರದಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಾದಿಗ ಬಂಧುಗಳು. ಕಾರಣ, ಹೋದ ವರ್ಷ ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ. ಈಗಿರ್ತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಭದ್ರಾದರು. ಆದರೆ ಈಗ ಜಾರಿ ಮಾಡುವಂಥ ವಿಚಾರದಲ್ಲಿ ತುಂಬ ವಿಳಂಬ ಧೋರಣೆನ ತೋರಿಸ್ತಾ ಇದೆ. ಈಗ ನಾಗಮೋಹನ್ ದಾಸ್ ಸಮಿತಿ ಮಾಡಿ ಎಂಪೆರಿಕಲ್ ಡಾಟಾ ಅನ್ನೋಂಥದ್ದು ಬೇಕು ಅಂತ, ಅಂದರೆ ನ್ಯಾಯಸಮ್ಮತವಾದಂಥ ಜನಸಂಖ್ಯಾವಾರು ಹಂಚಲಿಕ್ಕೆ ಸಾಮಾಜಿಕ ಮತ್ತು ಜನಸಂಖ್ಯೆ ಅಂಕಿಅಂಶಗಳು ಬೇಕು. ಅದೇ ನಾಗಮೋಹನ್ ದಾಸ್ ಸಮಿತಿಗೆ ಸರ್ಕಾರನೇ ಸಹ ಏನು ಸರ್ಕಾರದೊಳಗೆ ನೌಕರಿಯೊಳಗೆ ಇರತಕ್ಕಂಥ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಅವಕಾಶವಾಗಂಥ ಅಂಕಿಅಂಶಗಳನ್ನು ಕೊಡೋದಕ್ಕೂ ಸಹ ಅಧಿಕಾರಿಗಳು ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಾರಿ ಮಾಡುವಂಥ ವಿಚಾರದಲ್ಲಿ ಸರ್ಕಾರ ತುಂಬ ಹಿಂದು ಕುಳಿತಾ ಇದೆ. ಕಾಳಜಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅವರಲ್ಲಿ ಕೆಲವರು ಒಳ ಮೀಸಲಾತಿ ಬೇಕು ಅಂತಾರೆ, ಕೆಲವರು ಬೇಡ ಅನ್ನಂತಾರೆ. ಈ ಒಂದು ಅಂತಿಮ ಕಾಲಘಟ್ಟ ನಿರ್ಣಯದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ನಿಂತಿದೆ. ಏನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ, ಇದೊಂದೇ ಉದ್ದೇಶದಿಂದ ಬರ್ತಕ್ಕಂಥ ಪಾದಯಾತ್ರೆಗೆ ಕೊರಟಗೆರೆ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ನಾಯಕರು, ಹಿತೈಷಿಗಳು ಆ ಒಂದು ಪಾದಯಾತ್ರೆಗೆ ಸ್ವಾಗತಿಸಿ ಬೆಂಬಲ ಕೊಟ್ಟು, ನಾವು ಸಹ 19ನೇ ತಾರೀಕು ನಡೆಯತಕ್ಕಂಥ ಫ್ರೀಡಂ ಪಾರ್ಕಿನಲ್ಲಿ ಅಂತಿಮ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಭಾಗವಹಿಸೋದಕ್ಕೆ ನಮಗೆಲ್ಲ ಕೊರಟಗೆರೆ ತಾಲೂಕಿನ ದಲಿತ ಪರ ಸಂಘಟನೆಗಳು ಭಾಗವಹಿಸಲಿ ಅನ್ನೋ ಒಂದು ಕರೆಯನ್ನು ಕೊಡಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಒಳ ಮೀಸಲಾತಿ ಉಳಿಗಳ ಬಗ್ಗೆ ಬಿ ಕೃಷ್ಣಪ್ಪನವರ ಸಮಾಧಿಯ ಅಂತ ಬರ್ತಕ್ಕಂಥ ಜ್ಯೋತಿಯನ್ನು ಮತ್ತು ಬರ್ತಕ್ಕಂಥ ವರದಿಗಾರರು ಮತ್ತು ತಾಲೂಕಿನ ಎಲ್ಲ ದಲಿತರು ಕೂಡ ಇವತ್ತು ನಮ್ಮ ಪಾದಯಾತ್ರೆ ಬರ್ತಾ ಇದೆ. ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಎಲ್ಲರೂ ಸೇರಿ ಆ ಪಾದಯಾತ್ರೆಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ನಾವು ಕೂಡ ಒಂದು ಭಾಗಿಯಾಗಿ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತೇನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ಹಾಗಾಗಿ ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದಾಗಲೇ ಇಂಪ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಕೂಡ ಅದ್ರ ಬಗ್ಗೆ ಚಕ್ರ ನಿಂತಿಲ್ಲ. ಇದಕ್ಕೆ ಅದೇನು ನಾವಂತೂ ಹೋರಾಟದ ಸುಮಾರು 30-35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಿಕೊಂಡು ಬಂದಿದೆ. ಹಾಗೆ ಇದು ಕೆಲವು ರಾಜಕಾರಣಿಗಳ ಹಿಂದೆ ಒತ್ತಡವಿದೆ.
ಏನು 5%, 6% ಬಿಟ್ಟರೆ ಮಾದಿಗ ಜನಾಂಗಕ್ಕೆ 6% ಆಗುತ್ತೆ, ಬಲ್ಗೆ ಜನಾಂಗಕ್ಕೆ 5% ಆಗುತ್ತೆ, ಇನ್ನು ಬೇರೆ ಜನಾಂಗಕ್ಕೆ ಬೇರೆ ಜನಾಂಗಕ್ಕೆ ಆಗುತ್ತೆ. ಅದರಿಂದ 1%, 2% ಜಾಸ್ತಿ ಆಗುತ್ತೆ ಈ ಎಡಗೈ ಜನಾಂಗದಲ್ಲಿ ದೃಷ್ಟಿಕೊಂಡು ಈ ವರದಿ ಇಂಪ್ಲಿಮೆಂಟ್ ಆಗಲೇಬಾರ್ದು, ಜಾರಿ ಆಗಲೇಬಾರ್ದು. ಇದಕ್ಕೇನಾದ್ರು ಮಾಡಿ ಪಿತೂರಿ ಮಾಡಿ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲವು ರಾಜಕಾರಣಿಗಳು ಇಲ್ಲದೇ ಇದೆ. ಹಾಗಾಗಿ ನಾವು ಇನ್ನು 30 ವರ್ಷ ಹೋರಾಟ, 20 ವರ್ಷ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತಾ ಬೇರೆ. ಹಾಗಾಗಿ ಕನ್ನಡ ಸರ್ಕಾರ ಇವತ್ತು ಈ ದಿವಸದಿಂದಲೇ ಏನು ಬಿ ಕೃಷ್ಣಪ್ಪನವರ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ವಿ. ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡಲೇ ಸಿದ್ದರಾಮಯ್ಯನವರು ಕನ್ನಡ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಈ ಸಂದರ್ಭ ಹೇಳ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡಿಸ್ಕೊಂಡು ಇವತ್ತು ಹೋರಾಟವನ್ನು ಮಾಡೋಕ್ಕೆ ನಾವು ಕೂಡ ಮುಂದೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತ ಕುಟುಂಬದವರು, ನಮ್ಮೆಲ್ಲ ನಮ್ಮ ಆತ್ಮೀಯ ಎಲ್ಲ ಮುಖಂಡರು ಕೂಡ ನಮ್ಮ ವೆಂಕಟೇಶ್ ಇರ್ಬೋದು, ನಾಗರಾಜ್ ಇರ್ಬೋದು, ಮೂರ್ತಿ ಇರ್ಬೋದು, ಶ್ರೀರಾಮಣ್ಣ ಎಲ್ಲರೂ ಕೂಡ ನಾವೆಲ್ಲ ಜೊತೆ ಸೇರಿಕೊಂಡು ಅನೇಕ ಮುಖಂಡರುಗಳನ್ನು ಒಳಗೊಂಡು ಅಡುಗೆ ತರದ ಮೇಲೆ ಚಳವಳಿ ಸ್ಟಾರ್ಟ್ ಮಾಡ್ತೀವಿ, ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಈ ಮೂಲಕ ಕನ್ನಡ ಸರ್ಕಾರಕ್ಕೆ ಒಳ ಮೀಸಲಾತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಒಳ ಮೀಸಲಾತಿಯನ್ನು ನೀವು ಪರಿಗಣಿಸಬೇಕು ಅಂತೇಳಿ ಸಂದರ್ಭ ಮಾಡಿ ಜಾರಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಪ್ರಸ್ತುತ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಬರ್ತಾ ಇದ್ದಾರೆ. ಆ ಪಾದಯಾತ್ರೆ ಬರ್ತಾ ಇರೋದು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ. ಅಲ್ಲಿ ರಸ್ತೆ ಮಧ್ಯದಲ್ಲಿ ಹಿರಿಯೂರಲ್ಲಿ ಇಲ್ಲೇ ಇದ್ದಂಥ ಇಲ್ಲೇ ಕರ್ತವ್ಯ ನಿರ್ವಹಿಸಿದ್ದಂಥ ಇನ್ಸ್ಪೆಕ್ಟ್ರು ಅವತ್ತು ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ಮಾಡೋರನ್ನ ತಡೆದು ಎಲ್ಲರೂ ನಿಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ಮತ್ತೆ ಏನು ಪ್ರತಿಭಟನಾಕಾರರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸನ ಶಿವಕುಮಾರ್ ಇಲ್ಲಿ ಏನು ಕೊಡಗೆರೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಇವತ್ತು DYSP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಒಬ್ಬರು ಮಾದಿಗ ಸಮುದಾಯದ ಇನ್ಸ್ಪೆಕ್ಟರ್ ಆಗಿ ಇವತ್ತು ಮಾದಿಗರಿಂದಲೇ ಕಗ್ಗೊಲೆ ಅಂದರೆ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಆದರೆ ಸಪೋರ್ಟ್ ಮಾಡಬೇಕಿತ್ತು. ಇದು ಅವರು ಒಬ್ಬರು ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದಲ್ಲ. ಏನು ಎಸ್ ಇರೋ ಅಂತ 101 ಜಾತಿ ಎಲ್ಲರಿಗೂ ಅನುಕೂಲ ಆಗ ಜನಗಣತಿ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಸಮಾವೇಶ ಮಾಡ್ತಾ ಇರೋದು, ಏನು ಪಾದಯಾತ್ರೆ ಮಾಡ್ತಾ ಇರೋದು. ಪೊಲೀಸ್ನವರು ಇದಕ್ಕೆ ಸಪೋರ್ಟ್ ಮಾಡಬೇಕು, ಯಾಕಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋವಂಥದ್ದು. ನೀವು ಸಪೋರ್ಟ್ ಮಾಡಬೇಕು. ಜೊತೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸದೇ ಇರೋ ಥರ ನೀವು ನೋಡ್ಕೋಬೇಕಾದವ್ರೆ ನೀವೇ ಇವತ್ತು ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮಿಂದ ಯಾರಿದ್ದಾರೆ ಅಥವಾ ಯಾವ ಮಿನಿಸ್ಟ್ರೇಟ್ ಇದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾವು ಈಗ ಕೊಡಗೆರೆಗೆ ಏನು ತುಮಕೂರಿಗೆ 16ನೇ ತಾರೀಕು ತುಮಕೂರಿಗೆ ಬರ್ತಾರೆ. ತುಮಕೂರಿಗೆ ನಾವು ಕೊಡಗೆರೆಯಿಂದ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ಜೊತೆಗೆ ಯುವಕರು ಕೂಡ ಒಟ್ಟಾಗಿ ನಾವು ಕೂಡ ಬೆಂಗಳೂರಿಗೆ ಅವ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಫ್ರೀಡಂ ಪಾರ್ಕ್ವರೆಗೂ ಪಾಲ್ಗೊಳ್ತೀವಿ ಅಂತ ಆ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಪತ್ರಿಕಾ